ಆಡಳಿತ ಪಕ್ಷ ಇರತಕ್ಕ ಕಾಂಗ್ರೆಸ್ ಪಕ್ಷ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗಗಳಿಗೆ ಮಾಡ್ತಾ ಇರತಕ್ಕಂಥ ಅನ್ಯಾಯದ ವಿರುದ್ಧ ಅಂದರೆ 3 ವರ್ಷದಿಂದ SCPT ಹಣ 2 ಅಭಿವೃದ್ಧಿ ನಿಗಮಗಳಿಗೆ ಆಗ್ತಾನೇ ಇಲ್ಲ. ಯಾಕೆ ಏನು ಅಂತ ಗೊತ್ತಿಲ್ಲ. ರಾಜ್ಯದಲ್ಲಿ ಅವ್ರಿಗೆ ಓಲೈಕೆಯಾಗಿರೋದು ಅಲ್ಪಸಂಖ್ಯಾತರು ಮಾತ್ರ. ಪರಿಶಿಷ್ಟದ ವರ್ಗದಲ್ಲಿರತಕ್ಕಂಥ ಪರಿಶಿಷ್ಟ ಜಾತಿಯಲ್ಲಿರ್ತಕ್ಕಂಥ ಅಭಿವೃದ್ಧಿ ನಿಗಮಗಳಿಗೆ ಇದುವರೆಗೂ ಯಾವುದೇ ರೀತಿಯಾದಂಥ ಹಣ ಕೊಟ್ಟಿಲ್ಲ. ಈಗ ಅದೇ ಒಂದು ಪ್ರಯತ್ನದಲ್ಲಿ ನಾವು ಇವರು ಏನೇನು ಅನ್ಯಾಯ ಮಾಡಿದ್ದಾರೆ, ಈಗ ಪರಿಶಿಷ್ಟ ಜಾತಿ ಆಗಲಿ ಪರಿಶಿಷ್ಟ ವರ್ಗ ಆಗಲಿ 2 ನಿಗಮಗಳಿಗೆ ದುಡ್ಡು ಹಾಕಿದ್ರೆ ಸಾಲ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿನಿ ವೇತನ ಅನ್ನೋದು ಬರ್ತದೆ. ಉನ್ನತ ಶಿಕ್ಷಣಕ್ಕಾಗಿ ಹೊರದೇಶಕ್ಕೆ ಹೋಗುವಂಥ ಮಕ್ಕಳಿಗೆ ಅನುಕೂಲ ಆಗುತ್ತೆ. ಆದರೆ ಇವರು ಆಗದೇ ಇರೋದರಿಂದ ತುಂಬ ಹೀನಾಯ ಸ್ಥಿತಿಗೆ ಈ ಸರ್ಕಾರ ನಡೆಸ್ಕೊತಾ ಇದೆ ಇವೆರಡು ಸಮಾಜವನ್ನು. ಅದೇ ರೀತಿ ಮುಂದೆ ಭೂ ಒಡೆತನ ಮಾಡ್ತಕ್ಕಂಥವ್ರಿಗೆ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ BJP ಸರ್ಕಾರ ಇದ್ದಾಗ 40-50 ಜನಕ್ಕೆ ಭೂ ಒಡೆತನದಿಂದ 1 ಎಕರೆ 2 ಎಕರೆ ಕೊಡ್ತಕ್ಕಂಥ ಕೆಲಸ ಮಾಡ್ತಾಯಿತ್ತು. ಇಲ್ಲಿ ಒಬ್ಬರಿಗೆ ಮಾತ್ರ ವಿಧಾನಸಭಾ ಜಿಲ್ಲೆಗೆ ಒಬ್ಬರಿಗೆ ಮಾತ್ರ ಕೊಡ್ತಕ್ಕಂಥ ಕಾರ್ಯ ಮಾಡ್ತಾ ಇದೆ. ಇನ್ನು ಭೂಮಿ ಇದು ಬೋರ್ವೆಲ್ಲು BJP ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಒಂದು ವಿಧಾನಸಭಾ ಕ್ಷೇತ್ರಕ್ಕೆ 100 ಕೊಡ್ತಾ ಇತ್ತು. ಇವಾಗ ಒಂದು ವಿಧಾನಸಭಾ ಕ್ಷೇತ್ರಕ್ಕೆ ಬರೀ 5 ಮಾತ್ರ ಕೊಡ್ತಾ ಇದೆ. ಇನ್ನು ಹೈನುಗಾರಿಕೆ, ಹಸು ತಗೊಳ್ಳೋರಾಗಿರ್ಬೋದು, ಕುರಿ ಮೇಕೆ ಸಾಕಾಣಿಕೆ ಆಗಿರ್ಬೋದು, ಇನ್ನು ವಾಹನ ಲೋನ್ ಹಾಕಿರೋರ್ಗಾಗಿರ್ಬೋದು, ಅಂದರೆ ಇವೆರಡು ಸಮಾಜಕ್ಕೆ ಕೊಡ್ತಕ್ಕಂಥ ವ್ಯವಸ್ಥೆನ ಕಟ್ ಮಾಡಿದೆ. ಇದು ನಮ್ಮ ದುರ್ದೈವ, ಹಿಂದೂಗಳ ದುರ್ದೈವ. ಇವ್ರಿಗೆ ಓಟ್ ಹಾಕಿ ಅವರಿಂದ ನಾವು ಏನು ಅಪೇಕ್ಷೆ ಪಡ್ಕೊಂಡು ಯಾವುದು ನಮಗೆ ದೊರಕ್ತಾ ಇರೋ ಕಾರಣದಿಂದ ನಾವು ಈ ಸರ್ಕಾರನ ದ್ವೇಷಿಸೋಕ್ಕೋಸ್ಕರ ಇದೇ ಕಾರಣದಿಂದ ನಮ್ಮ ಸಮಾಜದ 15 ಜನ ಅಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಶಾಸಕರಿದ್ದಾರೆ, ಮಂತ್ರಿಗಿದ್ದರೆ ಎಲ್ಲರೂ ಇದ್ದಾರೆ, ಸಚಿವರುಗಳಿದ್ದಾರೆ. ಆದರೆ ಕಳೆದ ಬಾರಿ 187 ಕೋಟಿ ರೂಪಾಯಿನ ಹಣ ಲೂಟಿ ಮಾಡ್ಕೊಂಡು ಹೋದರೂ ಸಹ ಯಾವೊಬ್ಬ ನಮ್ಮ ಸಮಾಜದ ಆ ಪಕ್ಷದಲ್ಲಿರೋ ಶಾಸಕರು ಏನು ಯಾಕೆ ಅನ್ಯಾಯ ಮಾಡ್ತಿದ್ರು ನಮ್ಮ ಸಮಾಜಕ್ಕೆ ಅಂತ ಕೇಳೋ ಅಂಥ ಸೌಜನ್ಯನೂ ಇರಲೇ ಇಲ್ಲ. ಇದೇ ರೀತಿ ಈಗ 2-3 ತಿಂಗಳ ಹಿಂದಗಡೆ ಉಗ್ರಪ್ಪ ಅವರು, ಅಮಿತ್ ಶಾ, ಮೋದಿ ಅವರು ಕರ್ನಾಟಕಕ್ಕೆ ಯಾಕೆ ಬರಬೇಕು, ಬಂದು ಇಲ್ಲಿ ಆಟ ಆಡ್ಕೊಂಡು ಹೋಗಕ್ಕೆ ಬರ್ತಾರೆ ಅಂತ ಹೇಳಿದ್ರು. ಅವ್ರ ತಟ್ಟಲ್ಲಿ ಯಜ್ಞ ಬಿದ್ದಿದೆ. ಸರ್ಕಾರ ಇದ್ದಾಗ 187 ಕೋಟಿ ರೂಪಾಯಿ ನಮ್ಮ ಸಮಾಜದ ಹಣ ತಿಂದಂಥ ಸಿದ್ದರಾಮಯ್ಯ ಅವ್ರ ಹತ್ರನೇ ಫೈನಾನ್ಸು ಇಲಾಖೆ ಇತ್ತು. ಅವರು ಯಾವುದೋ ಒಂದು ಕ್ಷೇತ್ರ ಗೆಲ್ಲಬೇಕು ಅಂತ ಹಣನೆಲ್ಲ ಹಾಕಿರೋದು, ಎಲ್ಲೆಲ್ಲಿಗೆ ಹಾಕಿದ್ದಾರೆ ಅಂತ ಸಂಪೂರ್ಣ ಮಾಹಿತಿ ಬಿದ್ದಿದೆ. ಫೈನಾನ್ಸು ಹಣಕಾಸು ವ್ಯವಸ್ಥೆ ಅವ್ರ ಹತ್ರನೇ ಇಟ್ಕೊಂಡು ನಮ್ಮ ಸಮಾಜದ ಒಬ್ಬ ಧೀಮಂತ ನಾಯಕ ನಾಗೇಂದ್ರ ಅವ್ರನ್ನ ಬಲಿಪಶು ಮಾಡಿದ್ರು. ಅದೇ ರೀತಿ ಮೊಮ್ಮಗ ಫುಟ್ಬಾಲು ಆಡ್ದು ಗೆದ್ದೋದು, ಕ್ರಿಕೆಟ್ ಆಡಿ ಗೆದ್ದೋದು ಅಂಥವ್ರನ್ನ ಓಲೈಸೋಕ್ಕೋಸ್ಕರ, ಮೊಮ್ಮಗನಿಗೋಸ್ಕರ ಇವರು ತಮ್ಮ ಚಿದಾನಂದ ಅವರು, ಪ್ರಾಮಾಣಿಕ ನಾಯಕ ಸಮಾಜದ ಚಿದಾನಂದ ಅವ್ರನ್ನ ಇವರು ಸಸ್ಪೆಂಡ್ ಮಾಡೋಂಥ ಕೆಲಸ ಮಾಡಿದ್ರು. ಅದೇ ರೀತಿ ನಮ್ಮ ಸಮಾಜದ ಬಡ ಮಕ್ಕಳು ಯಾರಿದ್ದಾರೆ ಅವ್ರಿಗೆಲ್ಲ ಒಂದು ಸಣ್ಣ ಪುಟ್ಟ ಅನುಕೂಲ ಮಾಡಿಕೊಡ್ತಿದ್ದಂಥ ಡಿ ರವಿಚಂದ್ರಣ್ಣ ಅವ್ರನ್ನೂ ಸಹ ಇವರು ಯಾವುದೋ ಒಂದು ಮೂಲೆ ಗುಂಪಲ್ಲಿ ಮಾಡಿದ್ದಾರೆ. ಇವ್ರಿಗೆ ಕಾಂಗ್ರೆಸ್ ಪಕ್ಷದವ್ರಿಗೆ ನಾಯಕ ಸಮಾಜದವ್ರು ಯಾರೂ ಬೆಳೆಯುವಂಥ ಮನಸ್ಥಿತಿ ಇಲ್ಲ, ಬೆಳೆಯಲೇಬಾರ್ದು ಅನ್ನೋದಕ್ಕೋಸ್ಕರನೇ ನಮ್ಮ ಸಮಾಜಕ್ಕೆ ಅಭಿವೃದ್ಧಿ ನಿಗಮಕ್ಕೆ ಏನಾಗಬೇಕು ಅದನ್ನೆಲ್ಲ ಕಡಿತ ಮಾಡಿದ್ದಾರೆ. ಕಾರಣ ಇಷ್ಟೇ, ಇವತ್ತು ನಮ್ಮ ವಿಧಾನ ಪರಿಷತ್ತಿನ ಸದಸ್ಯರು ಹಾಗೂ ವಿರೋಧ ಪಕ್ಷದ ನಾಯಕರಾದಂಥ ಛಲವಾದಿ ನಾರಾಯಣಸ್ವಾಮಿ ಅವರು, ಅದೇ ರೀತಿ ನಮ್ಮ ಪರಿಶಿಷ್ಟ ವರ್ಗದ ಪರಿಶಿಷ್ಟ ಜನಾಂಗದ ರಾಜ್ಯಾಧ್ಯಕ್ಷರಾದಂಥ ಸಿಮೆಂಟ್ ಮಂಜು ಅವರು ಮತ್ತು ಸಂಡೂರು ವಿಧಾನಸಭಾ ಕ್ಷೇತ್ರದ ಪ್ರಾಬಲ್ಯ ಅಭ್ಯರ್ಥಿ ನಮ್ಮ ST ಮೋರ್ಚಾ ರಾಜ್ಯಾಧ್ಯಕ್ಷರಾದ ಬಂಗಾರ ಹನುಮಂತ್ ಅವರು, ನಮ್ಮ ಸಮಾಜಕ್ಕೆ
ಭಾರತೀಯ ಜನತಾ ಪಾರ್ಟಿಯಿಂದ ಅನೇಕ ಕೊಡುಗೆಗಳನ್ನು ಕೊಡಿಸಿದಂಥ ಶ್ರೀರಾಮುಲು ಅವರು ಚಾಮರಾಜನಗರಕ್ಕೆ 7ನೇ ತಾರೀಕು ಪ್ರತಿಭಟನೆ ಹಮ್ಮಿಕೊಂಡಿದ್ದಾರೆ. ಇದರಲ್ಲಿ ಪರಿಶಿಷ್ಟ ಜಾತಿ ಇರ್ಬೋದು, ಪರಿಶಿಷ್ಟ ಪಂಗಡ ಇರ್ಬೋದು, ಯಾವುದೇ ವಿದ್ಯಾವಂತರು ಆ ಪಾರ್ಟಿಯಿಂದ ನಮಗೆ ಅನ್ಯಾಯ ಆಗಿದೆ, ಅನ್ಯಾಯ ಅನುಭವಿಸಿರೋರು ನಮ್ಗೆ ಹಿಂಗೆ ಆಗಬೇಕು, ನನ್ನ ಮಕ್ಕಳಿಗೆ ಸ್ಕಾಲರ್ಶಿಪ್ ಬರ್ದಿಲ್ಲ, ಮುಂದಿನ ವಿದ್ಯಾಭ್ಯಾಸಕ್ಕೆ ನನ್ನ ಮಗನಿಗೆ ಹಣ ಒದಗಿಸ್ತಿಲ್ಲ ಅಂತ ಯಾರು ಮನಸ್ಸಲ್ಲಿ ನೋವು ಇಟ್ಕೊಂಡಿರಕ್ಕಂಥ ಎಲ್ಲ ವಿದ್ಯಾವಂತರು 7ನೇ ತಾರೀಕು 11 ಗಂಟೆಗೆ ಚಾಮರಾಜೇಶ್ವರ ದೇವಸ್ಥಾನಕ್ಕೆ ಬಂದು ಮೆರವಣಿಗೆ ಮುಖಾಂತರ ಪ್ರತಿಭಟನೆಗೆ ಹೋಗ್ಬಿಟ್ಟು DC ಅವರಿಗೆ ಮನವಿ ಕೊಟ್ಟು, ತದನಂತರ ವಾಲ್ಮೀಕಿ ಅಭಿವೃದ್ಧಿ ನಿಗಮಕ್ಕೆ ಮುತ್ತಿಗೆ ಕಾರ್ಯಕ್ರಮ ಹಾಕ್ಕೊಂಡಿದ್ವಿ. ದಯವಿಟ್ಟು ನಿಮ್ಮೆಲ್ಲರ ಸಹಕಾರ ಇರಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ಕೊಂಡು ಆಹ್ವಾನಿಸ್ತಾ ಇದ್ದೇನೆ.